ಕಡೆ ಕಾರ್ತಿಕ ಸೋಮವಾರದಲ್ಲಿ ದೀಪ ಆಗಲೇ ಹಚ್ಚಿದಿರೋದು ಇದು ಮುನೇಶ್ವರ ಸ್ವಾಮಿ ಮತ್ತು ನಾಗಲಿಂಗೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಸಕಲ ಸಮೃದ್ಧಿಗೂ ಆರ್ಥಿಕ ಅಭಿವೃದ್ಧಿಗೂ ಮತ್ತು ಸಂತಾನ ಭಾಗ್ಯಕ್ಕಾಗಿ ಮತ್ತು ದಾಂಪತ್ಯದಲ್ಲಿ ಅನ್ಯೋನ್ಯತೆಗಾಗಿ ಮುನೇಶ್ವರನ ಸ್ವಾಮಿನ ಹೆಚ್ಚಾಗಿ ಪೂಜೆ ಮಾಡ್ತಾರೆ. ಮದುವೆ ಆದ ಹೊಸದರಲ್ಲಿ ನವದಂಪತಿಗಳು ವಿಶೇಷವಾಗಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಮತ್ತು ಮಕ್ಕಳು ಪ್ರೆಗ್ನೆಂಟ್ ಇದ್ದಾಗ ಹಾಲೊಂಗ್ಲು ಅಂತ ಹೇಳ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ. ಮಕ್ಕಳಾದಮೇಲೆ ಚೋಲಕರ್ಮ ಮಾಡಿಸೋದಕ್ಕೂ ಕೂಡ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲೇ ಮಾಡಿಸ್ತಾರೆ. ಅತ್ಯಂತ ಶಕ್ತಿಶಾಲಿ ಪ್ರಭಾವಿ ಸ್ವಾಮಿ ಮುನೇಶ್ವರ ಸ್ವಾಮಿಯವರು. ಸುತ್ತ 4-5 ಊರುಗಳಿಂದ ಬಂದು ಭಕ್ತಾದಿಗಳು ತಮ್ಮ ಪೂಜೆನ ಅರ್ಪಿಸಿ ಹೋಗ್ತಾರೆ. ವಿಶೇಷವಾಗಿ ನಾಗಲಿಂಗೇಶ್ವರ ಮತ್ತು ಮುನೇಶ್ವರಿಗೆ 365 ಬತ್ತಿಯ ದೀಪನ ಹಚ್ಚೋದು ಕಡೆ ಕಾರ್ತಿಕ ಮಾಸದಲ್ಲಿ, ಮತ್ತು ತೆಂಗಿನಕಾಯಿ ದೀಪ ಹಚ್ಚೋದು. ಇಲ್ಲಿ ತಿಂಬಾರು ಕುಂಟೆ ಅಂತ ದೇವಸ್ಥಾನ ಪಕ್ಕದಲ್ಲಿ ಕುಂಟೆ ಇರೋದ್ರಿಂದ ಈ ದೇವಸ್ಥಾನಕ್ಕೆ ತಿಂಬಾರಿ ಕುಂಟೆ ಮುನೇಶ್ವರ ಎಂದೇ ಪ್ರಸಿದ್ಧಿಯನ್ನು ಪಡ್ಕೊಂಡಿದೆ. ಸದಾ ದೀಪಗಳನ್ನು ಹಚ್ಚುತ್ತಾ ಮನದ ಮಲಿನವನ್ನು ತೊಳೆಯುತ್ತಾ ದೀಪ ಜ್ಯೋತಿಯಲ್ಲಿ ಮನದ ಪ್ರಶಾಂತತೆಯನ್ನು ಹುಡುಕೋಣ ನಾವು. ದೀಪ ಜ್ಯೋತಿ ನಮೋಸ್ತುತೆ.